ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೀರೆಕಾಯಿ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಹೀರೆಕಾಯಿ ಚಾಪ್ಸ್ ಹಾಕ್ಕೊಂಡು ಅಥವಾ ಬಿಸಿ ಚಪಾತಿ ಹಾಕ್ಕೊಂಡು ತಿಂತಾಯಿದ್ರಿ ಅದ್ಭುತವಾದಂತಹ ರುಚಿ ಇರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಹೀರೆಕಾಯಿ ಬೇಕು, 2 ಈರುಳ್ಳಿ ಬೇಕು, ಸ್ಪೈಸಸ್ ಐಟಮ್ಮು ಅಂದರೆ ಕಾಯಿ, ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ ಪುಡಿ ಮತ್ತು ಜೊತೆಗೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಬೆಳ್ಳುಳ್ಳಿ ಬೇಕಾಗುತ್ತೆ. ಆಮೇಲೆ ಮೆಣಸು ಬೇಕಾಗುತ್ತೆ, ಹಸಿಮೆಣ್ಸಿನ್ಕಾಯಿ. ಚಾಪ್ಸ್ಗೆ ಯಾವಾಗಲೂ ಯೂಶ್ವಲಾಗಿ ಗ್ರೀನ್ ಕಲರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ಆಮೇಲೆ ಪುದೀನ ಸೊಪ್ಪು ಬೇಕು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನಾನು ಮಸಾಲೆಗೆ ಇಟ್ಕೊಂಡಿರುವಂತಹ ಐಟಮ್ಸು. ಇದಾದಮೇಲೆ ಹೀರೆಕಾಯಿನ ಯಾವ ರೀತಿ ಈಸಿಯಾಗಿ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹೊಡೆದಿರುವಂಥ ಹೀರೆಕಾಯಿನ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ತೊಗೊಂಡು ನಾನಿಲ್ಲಿ 3 ತೊಗೊಂಡಿದ್ದೀನಿ. 3 ನೋಡಿ ಒಂದೇ ಸಲ ಹೆಂಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ಆ ರೀತಿ ನೀವು ನೀಟಾಗಿ ಸ್ವಲ್ಪ ದಪ್ಪಕ್ಕೆ ಹೀರೆಕಾಯಿನ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬೆಂದಾಗೆಲ್ಲ ತುಂಬ ಚಿಕ್ಕಕ್ಕಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಹೀರೆಕಾಯಿನ ಸ್ವಲ್ಪ ನಿಮ್ಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಹೀರೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಅದಾದಮೇಲೆ ನಾನು ಮಸಾಲೆಗೆ ಏನೇನು ಬೇಕು ಅಂತ ಹೇಳಿದೆ ಅದನ್ನೆಲ್ಲ ಹಾಕಿ ರುಬ್ಬಿದಾಗ ಅದು ಈ ರೀತಿ ಗ್ರೀನ್ ಕಲರ್ ಒಂದು ಮಸಾಲೆ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೀರೆಕಾಯಿ ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯ್ತಿತ್ತು, ಅವ್ರಿಗೋಸ್ಕರನೇ ಇದನ್ನು ಮಾಡಿದೆ ನೆನೆಸ್ಕೊಂಡು. ಅದಾದಮೇಲೆ ಈರುಳ್ಳಿನ ಅಂದರೆ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡಿದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಗ್ಯಾಸ್ ಹಸಿದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆಲ್ಲ ಚೆನ್ನಾಗಿ ಕಾದ ಮೇಲೆ ನೀವು ಕಟ್ ಮಾಡಿಟ್ಟಂತಹ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ನಾನು ಪದೇ ಹೇಳ್ತಾ ಇರ್ತೀನಿ, ಅಡುಗೆನ ಸೀಸ್ಬೇಡಿ. ಸೀದೋಗ್ಬಿಟ್ರೆ ಅಡುಗೆ ಅದ್ರ ರುಚಿ ಹಾಳಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಬೇಯಬೇಕಾದ್ರೆ ಉಪ್ಪು ಹಾಕಿ, ಇದೆಲ್ರಿಗೂ ಗೊತ್ತಿರುತ್ತೆ. ನಾನು ಅದೇ ರೀತಿ ಸ್ವಲ್ಪ ಯಾವಾಗಲೂ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಇದು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದು, ಈರುಳ್ಳಿಗೆ ಉಪ್ಪನ್ನು ಹಾಕಿ ಫ್ರೈ ಮಾಡೋದು. ಈ ರೀತಿ ಚೆನ್ನಾಗಿ ಈರುಳ್ಳಿನ ನಾವು ಎಣ್ಣೆಲಿ ಹುರ್ಕೋಬೇಕು. ಹೀರೆಕಾಯಿ ತುಂಬ ಬೇಗ ಬೆಂದುಬಿಡುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ದಪ್ಪ ಕಟ್ ಮಾಡಿಟ್ಕೊಂಡು ಹೀರೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಮಾಡೋದು ಹೇಳ್ಕೊಡ್ತೀನಿ ನಾನೀಗ ನೀಟಾಗಿ ಹೆಂಗೆ ಅಂತೇಳಿ ನೋಡಿಕೊಂಡು ಒಂದು ಸಲ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಜೊತೆಲಿ ಫ್ರೈ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಇದನ್ನು ಸ್ವಲ್ಪ ಮುದ್ದೆ ಜೊತೆಲಿ ತಿಂತೀನಿ ಅಂದರೆ ಅದ್ರ ಜೊತೆನೂ ಸಹ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನನಗಂತೂ ಹೀರೆಕಾಯಿ ಚಾಪ್ಸ್ ಅದು ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ಜಾಗಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆನೂ ಸಹ ಹಾಕ್ಕೋಬೋದು. ಆಲೂಗೆಡ್ಡೆ ಇಷ್ಟ ಇಲ್ಲ ಅನ್ನೋರು ನೀವು ಹೀರೆಕಾಯಿನ ಬಳಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಆ ಹೀರೆಕಾಯಿ ಸಹ ತಿನ್ನೋಕ್ಕೆ ಸಾಫ್ಟಾಗಿ ತಿಂತಾ ಇದ್ದರೆ ವಾವ್ ಎಷ್ಟಪ್ಪ ಅದ್ಭುತವಾಗಿದೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಹೀರೆಕಾಯಿ ಚಾಪ್ಸು. ಒಂದು ಸಲ ಟ್ರೈ ಮಾಡಿ, ಏನು ಹೋಗುತ್ತೆ, 2 ಹೀರೆಕಾಯಿ ತಾನೇ. ಒಂದು ಸಲ ಟ್ರೈ ಮಾಡಿ, ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ಸಹ ತಿನ್ನಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಚೆನ್ನಾಗಿ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಜೊತೆಲಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಅದನ್ನು ಒಂದು ಸ್ವಲ್ಪ ಕುದಿಯಾಕ್ಬಿಡಿ. ಮಸಾಲೆನ ನಾನು ಮೊದಲೇ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹೀರೆಕಾಯಿ ಬೇಗ ಬೆಂದು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಫಸ್ಟೇ ಸ್ವಲ್ಪ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಬೇಗ ಬೇಯುವಂತಹ ಒಂದು ತರಕಾರಿಯಲ್ಲಿ ಹೀರೆಕಾಯಿ ಸಹ ಒಂದು. ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹೀರೆಕಾಯಲ್ಲಿ ತುಂಬ ಬೆನಿಫಿಟ್ ಇದೆ, ಅಥವಾ ತುಂಬ ಕಬ್ಬಿಣಾಂಶಗಳಾಗಿರ್ಬೋದು, ಆರೋಗ್ಯಕ್ಕೆ ಬೇಕಾದಂತಹ ಒಳ್ಳೆ ಪೋಷಕಾಂಶಗಳು ಹೀರೆಕಾಯಲ್ಲಿ ಸಿಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ನೀವು ಸಹ ಅದರಲ್ಲಿ ವೆರೈಟಿ ಅಡುಗೆಗಳನ್ನು ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಈ ರೀತಿ ಚಾಪ್ಸ್ ಮಾಡೋದಾಗಿರ್ಬೋದು, ಹೀರೆಕಾಯಿ ಪಲ್ಯನ ಮಾಡೋದಾಗಿರ್ಬೋದು. ಹೀರೆಕಾಯಿ ಪಲ್ಯನೂ ಅಷ್ಟೇ ಚಪಾತಿ ಜೊತೆಗೆ ಅಲ್ಟಿಮೇಟ್ ಕಾಂಬಿನೇಷನ್, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಮಾಡೋದಾಗಿರ್ಬೋದು. ಅದು ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಹೀರೆಕಾಯಿನ,
ಅದು ಬಿಟ್ಟರೆ ಅದು ತುಂಬ ಬೇಗ ಬೇಯುತ್ತೆ, ಬೇಗನೆ ಅಡುಗೆ ಆಗಿಬಿಡುತ್ತೆ. ಅದಾದಮೇಲೆ ಹೀರೆಕಾಯಿನ ಯಾವ್ಯಾವುದಕ್ಕೆ ಬಳಸ್ಬೋದಪ್ಪ ಅಂತಂದರೆ, ನೀವು ಪಲ್ಯ ಮಾಡ್ಕೋಬೋದು, ಅಥವಾ ಮೊಳಕೆ ಕಾಳು ಸಾಂಬಾರು ಮಾಡಿದಾಗ ಯಾವಾಗಲೂ ಕಾಮನಾಗಿ ಆಲೂಗೆಡ್ಡೆ ಬದನೆಕಾಯಿ ಹಾಕ್ತಾ ಇರ್ತೀವಿ. ಈ ಥರ ಒಂದು ಸಲ ಹೀರೆಕಾಯಿ ಹಾಕೊಂಡು ನೋಡಿ. ನಾನು ಹೀರೆಕಾಯಿನ 2-3 ಸಲ ತೊಳೆದಿದ್ದೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್, ಹೀರೆಕಾಯಿನ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಿಂದು ನೋಡಬೇಕು. ಯಾಕೆಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರೋರು, ಹೀರೆಕಾಯಿ ಕೈ ಬಂದ್ಬಿಡುತ್ತೆ. ಅದಕ್ಕೆ ನೀವು ಯಾವಾಗಲ ಹೀರೆಕಾಯಿನ ಕಟ್ ಮಾಡಿ ಸಾಂಬಾರಾದರೂ ಮಾಡಿ, ವಾಟ್ ಎವರ್ ನೀವು ಬಜ್ಜಿನಾದರೂ ಮಾಡ್ಕೊಳ್ಳಿ, ಮಾಡಬೇಕಾದ್ರೆ ಒಂದು ಚೂರು ಹೀರೆಕಾಯಿನ ಕಟ್ ಮಾಡಿ ತಿಂದು ಟೇಸ್ಟನ್ನು ನೋಡಿ. ಅದು ಒಗ್ರೊಗ್ರಾಗಿಲ್ಲ ಅಂತಂದರೆ ಅದನ್ನು ಬಳಸಿ, ಇಲ್ಲಾಂದರೆ ಸಂಪೂರ್ಣ ಅಡುಗೆ ಹಾಳಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಹೀರೆಕಾಯಿನ ತಿಂದು ನೋಡಿ ಕಟ್ ಮಾಡಿ. ಇದೆಲ್ರಿಗೂ ಗೊತ್ತಿರ್ಬೋದು, ನಾನು ಇನ್ನೊಂದ್ಸಲ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಬೇಯಿಸಿ ಹಸಿ ವಾಸನೆ ಹೋಗಿಸಿದಂತಹ ಒಂದು ಮಸಾಲೆಗೆ ನಾನು ಆಲ್ರೆಡಿ ಕಟ್ ಮಾಡಿ ತೊಳೆದಿಟ್ಟಿದ್ದಂತಹ ಹೀರೆಕಾಯಿನ ಹಾಕಿದ್ದೀನಿ. ಒಂದೇ ಒಂದು ಡ್ರಾಪ್ ನೀರನ್ನು ಸಹ ಹಾಕಬೇಡಿ. ಹೌದು, ನೀರೇ ಹಾಕ್ತೀನಿ, ಹೆಂಗೆ ಮೇಡಮ್ ಇದು ಹೆಂಗೆ ಆಗ್ಬಿಡುತ್ತೆ ಗೊಜ್ಜು ಅಂತ ನೀವು ಅನ್ನೋದಾದರೆ ನೀವೇ ನೋಡ್ತಾ ಇರಿ ಹೆಂಗಾಗುತ್ತೆ ಗೊಜ್ಜು ಅಂತ. ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಫಸ್ಟು ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಕಡಿಮೆಯಾದರೂ ತೊಂದರೆ ಇಲ್ಲ, ಜಾಸ್ತಿ ಮಾತ್ರ ಬೇಡ. ಯಾಕೆಂದರೆ ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೂ ಆಗಲ್ಲ, ಬಿಸಾಕೋಕ್ಕೂ ಆಗೋಲ್ಲ, ಹಾಗಾಗುತ್ತೆ. ಆ ಕಾರಣಕ್ಕೋಸ್ಕರ ಹೊಸ್ದಾಗಿ ಅಡುಗೆ ಮಾಡ್ತಾ ಇರೋರು ಯಾವಾಗಲೂ ಉಪ್ಪನ್ನು ಕಡಿಮೆ ಹಾಕೊಳ್ಳಿ, ಅಥವಾ ಅಡುಗೆಲಿ ಲೆಜೆಂಡರ್ ಇದ್ದರೂ ಪರವಾಗಿಲ್ಲ. ನನಗೆಲ್ಲ ಗೊತ್ತಪ್ಪ ಅನ್ನೋರು ಇರ್ತಾರಲ್ಲ, ಅವರಾದರೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಬಳಸಿ. ನೋಡಿ, ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದೆ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ. ನಾನು ಒಂಚೂರು ನೀರು ಹಾಕಬೇಡಿ ಅಂತ ಹೇಳಿದೆ, ಅದು ಹೆಂಗೆ ನೀರು ಬತ್ತು ಅಂತ ನೀವು ಅನ್ಬೋದು. ಯಾವಾಗಲೂ ಹೀರೆಕಾಯಿ ಬೇಯಬೇಕಾದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲಿ ನೀರಿನ ಅಂಶ ಮತ್ತು ನಾರಿನ ಅಂಶ ಜಾಸ್ತಿ ಇರುತ್ತೆ. ಬೇಯ್ತಾ ಅದೇ ಬಿಟ್ಕೊಳ್ಳುತ್ತೆ. ಅಂದರೆ ಹೊಟ್ಟೆ ನೋವು ಸಮಸ್ಯೆ, ಮೋಷನ್ಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋರು ಸಹ ಇಂತಹ ನಾರಿನ ಅಂಶಗಳನ್ನು ಹೆಚ್ಚಾಗಿ ಬಳಸಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ವಾರಕ್ಕೊಂದ್ಸಲನಾದರೂ ನಿಮ್ಮ ಒಂದು ಊಟದಲ್ಲಿ ಹೀರೆಕಾಯನ್ನು ಬಳಸ್ಕೊಳ್ಳಿ. ನೋಡಿ, ಹೊಸ ರೆಸಿಪಿನೂ ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ಪಲ್ಯ ಮಾಡ್ಕೋಬೋದು, ಸಾಂಬಾರ್ಗೆ ಹಾಕ್ಬೋದು. ನೋಡಿ, ಬಿಸಿ ಚಾಪ್ಸ್ ಮಾಡ್ಕೋಬೋದು. ಬಿಸಿ ಚಾಪ್ಸ್ ಹಾಕ್ಕೊಂಡು, ಬಿಸಿ ಅನ್ನ ಹಾಕ್ಕೊಂಡು, ಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗನೋ ಸ್ವರ್ಗ ಅಂತ ಅನಿಸುತ್ತೆ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮೆಲ್ಲರಲ್ಲೂ ನಾನು ಸಹ ಕೇಳ್ಕೊತೀನಿ. ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. 155 ಜನ, 166 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ದಯಮಾಡಿ ಎಲ್ಲರೂ ನನ್ನ ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.